ನಮಸ್ಕಾರ ಬಂಧುಗಳೇ. ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮವಾಸಿಗಳಿಗೆ ಅನ್ನಪ್ರಸಾದ ಮಾಡಿಸುವ ಮೂಲಕ ಮೊದಲ ತಿಂಗಳ ಸಂಬಳ ಸಾರ್ಥಕಗೊಳಿಸಿದ ಕುಮಾರ್ ರಮೇಶ್ ಜಾಲಗಾರ್. ಬಂಧುಗಳೇ, ನಗರದ ಅಂಗವಿಕಲರ, ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮಕ್ಕೆ ಶ್ರೀಮತಿ ಶಾಂತಮ್ಮ ಜಾಲಗಾರ್ ಅವರು ತಮ್ಮ ಸುಪುತ್ರ ಕುಮಾರ್ ರಮೇಶ್ ಜಾಲಗಾರ್ ಅವರ ಜೊತೆ ಸುರಕ್ಷಾ ಸೇವಾ ಸಂಸ್ಥೆಗೆ ಭೇಟಿ ನೀಡಿದರು. ಶ್ರೀಮತಿ ಶಾಂತಮ್ಮ ಜಾಲಗಾರ್ ಹಾಗೂ ಅವರ ಸುಪುತ್ರ ಕುಮಾರ್ ರಮೇಶ್ ಜಾಲಗಾರ್ ಅವರ ಕನಸು ಒಂದೇ ಆಗಿತ್ತು. ಮೂಲತಃ ಶ್ರೀಮತಿ ಶಾಂತಮ್ಮ ಜಾಲಗಾರ್ ಅವರು ವೃತ್ತಿಯಲ್ಲಿ ಶಾಲೆಯ ಆಯ ಆಗಿದ್ದು, ಮಗ ಕುಮಾರ್ ರಮೇಶ್ ಜಾಲಗಾರನು ಕೂಡ ಬಾರ್ ಬೆಂಡಿಂಗ್ ಕೆಲಸಗಾರರು. ತಾಯಿ ಮತ್ತು ಮಗನಿಗೆ ಒಂದು ಕನಸಿತ್ತು. ಶ್ರೀಮತಿ ಶಾಂತಮ್ಮ ಜಾಲಗಾರ್ ಅವರಿಗೆ ಮಗ ಕುಮಾರ್ ರಮೇಶನ ಮೊದಲ ತಿಂಗಳ ಸಂಬಳದಲ್ಲಿ ಆಶ್ರಮವಾಸಿಗಳಿಗೆ ಅನ್ನಪ್ರಸಾದ ಮಾಡಿಸಬೇಕೆನ್ನುವ ಕನಸಿತ್ತು. ಅದರಂತೆ ಕುಮಾರ್ ರಮೇಶ್ ಜಾಲಗಾರರು ತಮ್ಮ ಮೊದಲ ತಿಂಗಳ ಸಂಬಳವನ್ನು ಆಶ್ರಮವಾಸಿಗಳಿಗೆ ಅನ್ನಪ್ರಸಾದ ಮಾಡಿಸುವ ಮೂಲಕ ತಿಂಗಳ ಮೊದಲ ಸಂಬಳ ಸಾರ್ಥಕಗೊಳಿಸಿದರು. ಆಶ್ರಮವಾಸಿಗಳಿಗೆ ಅನ್ನಪ್ರಸಾದ ಮಾಡಿಸಿದ ಸಂತೃಪ್ತಿ ಭಾವ ತಾಯಿ ಮತ್ತು ಮಗನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಶ್ರೀಮತಿ ಶಾಂತಮ್ಮ ಜಾಲಗಾರ್ ಅವರ ಕುಟುಂಬಕ್ಕೆ ಆ ಭಗವಂತ ಇನ್ನೂ ಹಲವಾರು ಜನಕ್ಕೆ ಅನ್ನಪ್ರಸಾದ ಮಾಡಿಸುವ ಶಕ್ತಿ ನೀಡಲೆಂದು ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಅನ್ನಪ್ರಸಾದ ಕಾರ್ಯಕ್ರಮದಲ್ಲಿ ಶ್ರೀಮತಿ ಶಾಂತಮ್ಮ ಜಾಲಗಾರ್ ಕುಟುಂಬ ಪರಿವಾರ ಹಾಗೂ ಪತ್ರಕರ್ತರಾದ ಸಚಿನ್ ಸಾಲಿಮಠ್, ಜಗದೀಶ್ ಗಿರಡ್ಡಿಯವರು ಸೇರಿದಂತೆ ಆಶ್ರಮವಾಸಿಗಳು ಭಾಗವಹಿಸಿದ್ದರು. ಕೂಲಿ ಕಾರ್ಮಿಕನಾಗಿ ಕೆಲಸ ಮಾಡುತ್ತಾ ಇವತ್ತು ಸ್ವಂತ ಒಂದು ಕೆಲಸವನ್ನು ಪ್ರಾರಂಭಿಸಿದ ಪ್ರಯುಕ್ತ ಸ್ವಂತ ಕೆಲಸದಿಂದ ಬಂದ ಮೊದಲನೆಯ ಆದಾಯವನ್ನು ಈ ಒಂದು ಸುರಕ್ಷಾ ಸೇವಾ ಸಂಸ್ಥೆಯಲ್ಲಿ ಮೊದಲ ಸೇವೆ ಮಾಡುವುದರ ಮೂಲಕ ತನ್ನ ದುಡಿಮೆಯನ್ನು ಪ್ರಾರಂಭಿಸಬೇಕೆನ್ನುವ ಉದ್ದೇಶದಿಂದ ರಮೇಶ್ ಜಾಲಗಾರ್ ಎಂಬ ಯುವಕ ಇವತ್ತು ತನ್ನ ಸ್ವಂತ ಉದ್ಯೋಗದಿಂದ ಬಂದಂತಹ ಹಣದಿಂದ ಇವತ್ತು ಇಲ್ಲಿ ಒಂದು ಪ್ರಸಾದ ವ್ಯವಸ್ಥೆಯನ್ನು ಮಾಡಿಸಿದ್ದಕ್ಕಾಗಿ ನಾವು ಆತನಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಯಾಕಂತಂದರೆ ಇಂಥ ಒಂದು ಸಂದರ್ಭದಲ್ಲಿ ಈಗ ನಾವು ಮನೆಯಲ್ಲಿ ಕೆಲವೊಂದಿಷ್ಟು ಜನ ಏನು ಮಾಡ್ತಾರಂತಂದರೆ, ಮನೆಯಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ನೌಕರಿಯ ಪಗಾರವನ್ನು ತಗೋದಾಗ ತಂದೆಗೆ ಕೊಡೋದಾಗಲಿ, ತಾಯಿಗೆ ಕೊಡೋದಾಗಲಿ ಅಥವಾ ದೇವರಿಗೆ ಕಾಣಿಕೆಯನ್ನು ಸಲ್ಲಿಸೋದಾಗಲಿ ಮಾಡುತ್ತಾರೆ. ಆದರೆ ಇವತ್ತು ರಮೇಶ್ ಜಾಲಗಾರ್ ಎಂಬ ಯುವಕ ಎಲ್ಲ ದೇವರ ಸ್ವರೂಪರಾದ ಎಲ್ಲ ಈ ವೃದ್ಧಾಶ್ರಮದಲ್ಲಿರುವಂತಹ ಎಲ್ಲ ಹಿರಿಯರಿಗೆ ಗೌರವ ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ತನ್ನ ಉದ್ಯೋಗದಿಂದ ಬಂದ ಆದಾಯದ ಪ್ರಥಮ ಸೇವೆಯನ್ನು ಇಲ್ಲಿ ಮಾಡಿದ್ದಕ್ಕಾಗಿ ನಾವು ಈ ಸಂಸ್ಥೆಯ ಅಧ್ಯಕ್ಷರಾದ ಪುರುಷೋತ್ತಮ್ ದರಕ್ ಸರ್ ಅವರು ಮತ್ತು ಕಾರ್ಯದರ್ಶಿಗಳಾದ ಬಾಲಚಂದ್ರ ಸರ್ ಅವರು ಮತ್ತು ಮೇಡಮ್ ಅವರು ಪರವಾಗಿ, ಎಲ್ಲರ ಪರವಾಗಿ, ಮತ್ತು ಇದಕ್ಕೆಲ್ಲ ಕಾರಣ ಏನಂದರೆ ಅವರ ತಾಯಿಯ ಒಂದು ಪ್ರೋತ್ಸಾಹ ತನ್ನ ದುಡಿಯಬೇಕೆನ್ನುವ ಒಂದು ಹಂಬಲದೊಂದಿಗೆ ಇವತ್ತು ಈ ಒಂದು ಸೇವೆಯನ್ನು ಮಾಡಿದ್ದಕ್ಕಾಗಿ ತನ್ನಗೂ ಕೂಡ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.